ಒಂದು ಊರಲ್ಲಿ ಮಸ್ತಾನ್ ಹೆಸರಿನ ಒಬ್ಬ ಮಟನ್ ಮಾರೋನಿದ್ದ. ಅವನು ತುಂಬಾ ವರ್ಷಗಳಿಂದ ಮಟನ್ ಮಾರುತ್ತಿದ್ದ. ಅವನು ದುರಾಸೆಯವನಾಗಿದ್ದ. ಸತ್ತೋಗಿರೋ ಕುರಿಗಳನ್ನೆಲ್ಲ ಕಡಿಮೆ ಬೆಲೆಗೆ ತಗೊಂಡು ಅವನು ಅದನ್ನ ತಾಜಾ ಮಾಂಸ ಅಂತ ಹೇಳಿ ಮಾರ್ತಿದ್ದ. ಅವನ ಅಂಗಡಿಗೆ ಜಾಸ್ತಿ ಗ್ರಾಹಕರೇನಿರ್ಲಿಲ್ಲ. ಯಾವ ಗ್ರಾಹಕರು ಬರ್ತಿದ್ರೋ ಅವರಿಗೆ ಜಾಸ್ತಿ ಮಾಂಸ ಕೊಟ್ಟು ಕಳಿಸ್ತಿದ್ದ. ಒಂದಿನ ಒಬ್ಬ ಕಸ್ಟಮರ್ ಬಂದ. ಸಲಾಂ ಅಲೈಕುಂ ಮಸ್ತಾನ್ ಭಾಯ್. ಮಾಲೈಕುಂ ಸಲಾಂ ಬಾಯ್, ಹೇಗಿದ್ಯಾ? ನಾನ್ ಜಬರ್ದಸ್ತ್ ಆಗಿದ್ದೀನಿ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಹೇಳೋ, ಎಷ್ಟು ಕೆಜಿ ಮಟನ್ ಬೇಕು? 1 kg ಕೊಡು. 1 kgನಾ? ಸರಿ. ಅವನು ಮಟನ್ ಕತ್ತರಿಸ್ತಿದ್ದ. ಕಸ್ಟಮರ್ ಕೇಳ್ದ, ಎಷ್ಟಿದು? ಅರೆ ಜಾಸ್ತಿ ಏನೂ ಇಲ್ಲ, 500 ರೂಪಾಯಿ. ಇದ್ಯಾಕೋ ಜಾಸ್ತಿ ಆಯ್ತು ಅನಿಸ್ತು. ಕಸ್ಟಮರ್ ಹೀಗೆ ಹೇಳ್ತಿದ್ದಂಗೆ ಮಸ್ತಾನ್ ಅವನ್ ಕೈಗೆ ಮಟನ್ ಕೊಟ್ಬಿಟ್ಟ. ಮಟನ್ ತಗೊಂಡ್ ಕಸ್ಟಮರ್ ಹೋದ. ಆವತ್ತಿನ ದಿನ ಸಂಜೆವರೆಗೂ ಯಾವೊಬ್ಬ ಕಸ್ಟಮರ್ ಕೂಡ ಬರ್ಲಿಲ್ಲ. ಆಗ ಮಸ್ತಾನ್ ಮನ್ಸಲ್ ಅನ್ಕೊಂಡ, ದಿನಕ್ಕೆ 1-2 ಕಸ್ಟಮರ್ಸ್ ಬಂದ್ರೆ ನಾನು ವ್ಯಾಪಾರ ಬಂದ್ ಮಾಡ್ಬೇಕಾಗುತ್ತೆ. ಏನಾದ್ರೂ ಯೋಚನೆ ಮಾಡ್ಬೇಕಾಗುತ್ತೆ, ಹೇಗಾದ್ರೂ ಮಾಡಿ ದುಡ್ಡು ಮಾಡ್ಬೇಕಲ್ಲ. ಅವನ ಈ ತರ ಯೋಚಿಸ್ತಿದ್ದಂಗೆ ಅವನ್ ವಾಟ್ಸ್ಆಪ್ಗೆ ಒಂದು ಮೆಸೇಜ್ ಬಂತು. ಅವನ ಮೆಸೇಜ್ ನೋಡ್ದ. ಅದು ಫಾರ್ವರ್ಡೆಡ್ ಮೆಸೇಜ್ ಆಗಿತ್ತು. ಮೆಸೇಜ್ ನೋಡಿ ಮಸ್ತಾನ್ಗೆ ಒಂದು ಐಡಿಯಾ ಬಂತು. ಐಡಿಯಾ, ಚಿಕನ್ ತಿಂದ್ರೆ ವೈರಸ್ ಇನ್ಫೆಕ್ಷನ್ ಆಗುತ್ತೆ ಅಂತ ಒಂದು ಮೆಸೇಜ್ ಟೈಪ್ ಮಾಡಿ ಕಳಿಸ್ಬಿಟ್ರೆ ಚಿಕನ್ ದಂಧೆ ಕಡಿಮೆ ಆಗುತ್ತೆ, ಮತ್ತೆ ನನ್ನ ಮಟನ್ ದಂಧೆ ಜೋರಾಗಿ ನಡೆಯುತ್ತೆ. ಆವಾಗ ನಾನ್ ಜಾಸ್ತಿ ದುಡ್ಡಿಗೂ ಮಾರ್ಬೋದು. ಈ ತರ ಯೋಚಿಸ್ತಾ ಅವನು ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಟೈಪ್ ಮಾಡ್ದ. ಮತ್ತೆ ಅವನ ಫ್ರೆಂಡ್ಸ್ಗೆಲ್ಲ ಕಳಿಸ್ದ. ಅವನ್ ಫ್ರೆಂಡ್ಸ್ ಈ ಮೆಸೇಜ್ ಅನ್ನ ಓದಿ ನಿಜ ಇರ್ಬೋದು ಅಂತ ಅನ್ಕೊಂಡು ಅವ್ರ ಫ್ರೆಂಡ್ಸ್ಗೆ ಆ ಮೆಸೇಜ್ ಅನ್ನ ಕಳಿಸಿದ್ರು. ಅಷ್ಟೇ, ಸ್ವಲ್ಪ ದಿನದಲ್ಲಿ ಆ ಮೆಸೇಜ್ ವೈರಲ್ ಆಗೋಯ್ತು. ಮತ್ತೆ ಚಿಕನ್ ವ್ಯಾಪಾರ ಕಡಿಮೆ ಆಯ್ತು, ಮಟನ್ ವ್ಯಾಪಾರ ಜಾಸ್ತಿ ಆಯ್ತು. ಒಂದಿನ ಮಸ್ತಾನ್ ಅಂಗಡಿಗೆ ಒಬ್ಬ ಕಸ್ಟಮರ್ ಬಂದ. ಅಣ್ಣ ಮಟನ್ ಕೊಡಿ. ಕೆಜಿ 800 ರೂಪಾಯಿ. ಏನು 800 ರೂಪಾಯಾ? ಮಟನ್ ಬೆಲೆ ಹೇಳ್ತಾ ಇದೆಯೋ ಏನ್ ಬಂಗಾರದ ಹೇಳ್ತಾ ಇದೆಯೋ? ಮಟನ್ದೇ ನಾನು ಹೇಳ್ತಾ ಇರೋದು. ಬೇಕಾ ಬೇಡವಾ? ನನಗಿನ್ನು ತುಂಬಾ ಆರ್ಡರ್ ಇದೆ, ಹೇಳು ಬೇಗ. ಹಾ ನನಗ್ ಬೇಕು, ಕೊಡು ಕೊಡು. ಕಸ್ಟಮರ್ ಮಟನ್ ತಗೊಂಡು ಹೊರಟೋದ. ಈ ತರ ಸ್ವಲ್ಪ ದಿನ ಕಳೀತು. ಆದ್ರೆ ಮಸ್ತಾನ್ನ ದುರಾಸೆ ಜಾಸ್ತಿನೇ ಆಗ್ತಿತ್ತು. ಒಂದಿನ ಮಸ್ತಾನ್ ಯೋಚಿಸ್ದ, ಮಟನ್ ವ್ಯಾಪಾರ ಏನೋ ಚೆನ್ನಾಗೇ ಇದೆ, ಆದ್ರೆ ಕಸ್ಟಮರ್ಸ್ ಬೇರೆ ಅಂಗಡಿಗೆ ಹೋಗ್ಬಿಡ್ತಾರಲ್ವಾ, ಅದು ಹೆಂಗಾಗುತ್ತೆ? ಈ ಊರಲ್ಲಿರೋ ಎಲ್ಲಾ ಕಸ್ಟಮರ್ಸು ನನ್ನ ಅಂಗಡಿಗೆ ಬರ್ಬೇಕು. ಹಾಗಾದ್ರೆ ಇದಕ್ಕೇನ್ ಮಾಡ್ಲಿ? ಐಡಿಯಾ. ಇದಾದ್ಮೇಲೆ ಅವನು ಹೋಗಿ ಒಬ್ಬ ಮಿಮಿಕ್ರಿ ಆರ್ಟಿಸ್ಟ್ ನ ಭೇಟಿ ಮಾಡ್ದ. ಮತ್ತೆ ಚೀಫ್ ಮಿನಿಸ್ಟರ್ ವಾಯ್ಸ್ ತರ ಮಿಮಿಕ್ರಿ ಹೇಳಿಸ್ದ. ಮಟನ್ ಅನ್ನ ಯಾವ ಅಂಗಡಿಲೂ ಖರೀದಿ ಮಾಡಬೇಡಿ, ಯಾಕಂದ್ರೆ ನಾವು ಮೊನ್ನೆ ಮಸ್ತಾನ್ ಅಂಗಡಿಯಿಂದ ಮಟನ್ ತಂದಿದ್ವಿ, ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಅಲ್ಲೇ ಖರೀದಿ ಮಾಡಿ ತನ್ನಿ, ಬೇರೆ ಅಂಗಡಿಲಿ ಮಟನ್ ಚೆನ್ನಾಗಿರೋದಿಲ್ಲ. ಈ ತರ ಚೀಫ್ ಮಿನಿಸ್ಟರ್ ವಾಯ್ಸ್ ಅಲ್ಲಿ ಹೇಳಿಸಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ದ. ತುಂಬಾ ಕಡಿಮೆ ಸಮಯದಲ್ಲಿ ಆ ವಿಡಿಯೋ ವೈರಲ್ ಆಯ್ತು. ಮತ್ತೆ ಅವನ ಅಂಗಡಿ ಮುಂದ್ಗಡೆ ದೊಡ್ಡ ಸಾಲೆ ನಿಂತ್ಕೊಳ್ತು. ಆ ಕ್ಯೂ ಅನ್ನ ನೋಡಿ ಮಸ್ತಾನ್ ಮನ್ಸಲ್ಲೇ ಅನ್ಕೊಂಡ, ಇಷ್ಟು ದಿನ ಆದ್ಮೇಲೆ ನನ್ನ ಕನಸು ಈಡೇರ್ತಾ ಇದೆ, ನಾನು ಎಷ್ಟು ಬೆಲೆ ಹೇಳಿದ್ರು ನಡೆಯುತ್ತೆ. ಇದಾದ್ಮೇಲೆ ಅವನು ಮನಸ್ಸಿಗನ್ಸಿದ ಬೆಲೆಗೆ ಮಾರೋಕ್ ಶುರು ಮಾಡ್ದ. ಅವನು 2-3 ದಿನದ ಒಳಗೆ ಲಕ್ಷಾಂತರ ರೂಪಾಯಿ ದುಡ್ದು ಬಿಟ್ಟ. ಆದ್ರೆ ಸೂರ್ಯ ಅನ್ನೋ ವ್ಯಕ್ತಿ ಈ ವಿಡಿಯೋನ ನೋಡಿ ಮನ್ಸಲ್ಲಿ ಅನ್ಕೊಂಡ, ಈ ಧ್ವನಿಗೂ ವಿಡಿಯೋದಲ್ಲಿ ಮಾತಾಡೋರ್ಗೂ ಹೊಂದಾಣಿಕೆ ಆಗ್ತಿಲ್ವಲ್ಲ, ಆದ್ರೆ ಸಿಎಂ ಯಾವ್ದೋ ಮೀಟಿಂಗ್ ಅಲ್ಲಿದ್ದಾರೆ ಅನ್ಸೋ ತರ ಇದೆ, ಈ ವಿಡಿಯೋ ಹಿಂದೆ ಏನೋ ಇದೆ. ಈ ತರ ಯೋಚಿಸ್ತಾ ಅವನ ವಿಡಿಯೋನ ತುಂಬಾ ಸಾರಿ ನೋಡ್ದ. ಆಮೇಲೆ ಗೊತ್ತಾಯ್ತು. ಅವನ ವಿಡಿಯೋನ ತಗೊಂಡು ಪೊಲೀಸ್ನವ್ರಿಗೆ ತೋರಿಸ್ದ. ಮತ್ತು ಪೊಲೀಸ್ ಅವ್ರನ್ನ ಜೊತೆ ಕರ್ಕೊಂಡು ಮಸ್ತಾನ್ ಅಂಗಡಿ ಹತ್ರಕ್ಕೆ ಬಂದ. ಅರೆ ಸರ್ ಬನ್ನಿ, ಫ್ರೆಶ್ ಮಟನ್ ಎಷ್ಟ್ ಕೆಜಿ ಕೊಡ್ಲಿ? ಮಟನ್ ಅಲ್ಲ, ನೀನ್ ಬೇಕು. ನಾನ್ಯಾಕ್ ಬೇಕು? ನಿಮ್ಮನೇಲಿ ಕುರಿ ಕತ್ತರಿಸ್ಬೇಕಾ? ಹೌದು, ಇದನ್ ನೋಡು. ಹೀಗ್ ಹೇಳಿ ಅವನು ಮಸ್ತಾನ್ಗೆ ವಿಡಿಯೋ ತೋರಿಸ್ದ. ಹೇಳ್ದ, ನೀನು ಮಿಮಿಕ್ರಿ ಆರ್ಟಿಸ್ಟ್ ಹತ್ರ ಡಬ್ಬಿಂಗ್ ಮಾಡಿಸಿ ಜನರಿಗೆ ಮೋಸ ಮಾಡ್ತಾ ಇದೀಯಾ, ನಿನ್ನ ಅರೆಸ್ಟ್ ಮಾಡ್ತಾ ಇದೀನಿ, ಮತ್ತೆ ನಿನ್ನ ಅಂಗಡಿನೂ ಬಂದ್ ಮಾಡ್ತಾ ಇದೀನಿ. ಇದನ್ನ ಕೇಳಿ ಮಸ್ತಾನ್ ಗಾಬರಿ ಆದ. ನಾನೇ ಮಾಡಿದೀನಿ ಅನ್ನೋಕೆ ಏನ್ ಸಾಕ್ಷಿ? ಸಾಕ್ಷಿ ಬೇಕಾ? ಕಾನ್ಸ್ಟೇಬಲ್, ಅವನ್ನ ಕರ್ಕೊಂಬ. ಕಾನ್ಸ್ಟೇಬಲ್ ವಿಶಾಲ್ ಅನ್ನೋ ಹೆಸರಿನ ಒಬ್ಬ ವ್ಯಕ್ತಿನ ಕರ್ಕೊಂಡ್ ಬಂದ. ವಿಶಾಲ್ನ ನೋಡಿ ಅವನು ತಣ್ಣಗಾಗ್ಬಿಟ್ಟ. ಇವನು ಒಪ್ಕೊಂಡಿದ್ದಾನೆ ನೀನೇ ಅವನ ಹತ್ರ ಡಬ್ಬಿಂಗ್ ಮಾಡಿಸಿದ್ದು ಅಂತ. ಮತ್ತೆ ಆ ವಿಡಿಯೋದಲ್ಲಿ ವಿಶಾಲ್ ಸ್ಟುಡಿಯೋಸ್ ಅಂತ ವಾಟರ್ ಮಾರ್ಕು ಇದೆ. ಇನ್ನೂ ಏನಾದ್ರೂ ಸಾಕ್ಷಿ ಬೇಕಾ? ಇಷ್ಟ ಸಾಕಾ? ಸಾಕು ಸರ್. ಮತ್ತೆ ಪೊಲೀಸರು ಅವನ್ ಕೈಗೆ ಬೇಡಿ ಹಾಕಿ ಕರ್ಕೊಂಡು ಹೋಗೋದಕ್ಕೆ ಸಜ್ಜಾದ್ರು. ಮಸ್ತಾನ್ ಅವ್ರಿಗೆ ಕೇಳ್ದ, ಸರ್ ಒಂದ್ ಮಾತ್ ಹೇಳಿ, ನಾನೇ ಆ ವಿಡಿಯೋ ಮಾಡಿದ್ದು ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು ಸರ್? ಯಾರ್ ಹೇಳಿದ್ದು? ನಾನೇ. ಮಸ್ತಾನ್ ಸೂರಿನಾಲ್ ನೋಡಿ ಮಸ್ತಾನ್ಗೆ ಗಾಬರಿ ಆಯ್ತು. ನೀನಾ?
ಅಯ್ಯ ನಿನ್ನ, ನಾನ್ ನಿನ್ಗೆ ಉದ್ರಿ ಕೊಟ್ಟಿಲ್ಲ ಅಂತ ನನ್ನ ಅಂಗಡಿನೇ ಮುಚ್ಚಿಸ್ಬಿಟ್ಯಾ. ಮತ್ತೆ ಅರ್ಧ ಕೆಜಿ ಉದ್ರಿ ಕೇಳಿದ್ರೆ ನೀನು ಹೋಗೋಗಂತ ಕಳಿಸ್ದೆ. ನಡಿ ಈಗ ಹೋಗ್ ಜೈಲಲ್ಲಿ ಕೂತ್ಕೋ. ಇದನ್ನ ಕೇಳಿ ಮಸ್ತಾನ್ ಸೂರಿನ ನೋಡ್ತಾನೆ ಇದ್ದ. ಮತ್ತೆ ಪೊಲೀಸರು ಮಸ್ತಾನ್ನ ಎಳ್ಕೊಂಡು ಹೋದ್ರು. ದುರಾಸೆ ಸೊಸೆ ಮ್ಯಾಜಿಕಲ್ ಟ್ರೀಟ್ಮೆಂಟ್. ನಾವು ಹಿಂದಿನ ಕಥೆಯಲ್ಲಿ ನೋಡಿದ್ವಿ ಹೇಗೆ ವಿಮಲಾ ತನ್ನ ಅತ್ತೆಯ ಅನುಮತಿಯಿಂದ ಮ್ಯಾಜಿಕಲ್ ಟಿವಿಯಿಂದ ಜಾನುವಾರುಗಳ ಮೂಲಕ ಅವಳ ಅಕ್ಕನನ್ನ ಹೆದರಿಸಿದ್ಲು ಅಂತ. ಹಾಗೇನೆ ಒಂದು ಭೂತ ವಿಮಲನ್ನ ಹೇಗೆ ಹೆದರಿಸಿತ್ತು ಅಂತ ಕೂಡ. ಈ ಕಡೆ ಅತ್ತೆ ಹಾಲಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಅವಳ ಇಬ್ರು ಸೊಸೆಯನ್ನ ಕರೆದ್ಲು. ಅವರ ಇಬ್ರು ಸೊಸೆಯರು ಅತ್ತೆ ಮುಂದೆ ಬಂದು ನಿಂತರು. ಹೇಳಿ ಅತ್ತೆ, ಯಾಕೆ ಕರೆದಿದ್ದು? ಓಹೋ ಹೋ ಹೋ, ಏನ್ ಕೇಳ್ತಿದ್ದಾಳೆ ನೋಡು. ಏನಾದ್ರೂ ಎಲ್ಲ ನಿಂಗೆ ಒಳ್ಳೇದೇ ಆಗೋದು. ಅದು ನೀವುಗಳು ನ್ಯೂಸ್ ನೋಡ್ತಿದ್ದೀರೋ ಇಲ್ವೋ? ನೋಡಿ, ಈ ಕಟ್ರಿನಾ ವೈರಸ್ ಇಡೀ ಜಗತ್ತಿಗೆ ತಲೆನೋವಾಗೋಗಿದೆ. ಹ್ಞೂ ಅಮ್ಮ, ನಾ ಕೇಳ್ದೆ. ಯಾವ ವೈರಸ್ಸೋ ಏನೋ ಇದ್ ಬಂದ್ ಇವ್ರನ್ನೆಲ್ಲ ಕರ್ಕೊಂಡು ಹೊಟ್ಟೋದ್ರೆ ನಾ ರಾಣಿ ತರ ಒಬ್ಳೇ ಇರ್ಬೋದು ಮನೆಯಲ್ಲಿ. ಆಯ್ತು ಅಮ್ಮ. ಇವ್ಳು ಹೇಳ್ತಾ ಇರ್ತಾಳೆ, ನಾವ್ ಮಾಡ್ತಾ ಇರ್ತೀವಿ. ಬಂದ್ಬಿಟ್ಲು ಆಜ್ಞೆ ಕೊಡೋದಕ್ಕೆ. ಹಾ, ಒಂದು ಮಾತು ಹೇಳೋದು ಮರ್ತು ಬಿಟ್ಟೆ. ಆಗಾಗ ನಿಮ್ ಬೆರಳುಗಳನ್ನ ಮೂಗು ಬಾಯಿನಲ್ಲಿ ಇಡಬೇಡಿ. ಅರ್ಥ ಆಯ್ತು ತಾನೆ? ಆಯ್ತು ಅಮ್ಮ. ಇದನ್ನ ಹೇಳ್ತಿದ್ದಂಗೆ ಕಮಲಾ ಮನೆಯೊಳಗೋದ್ಲು. ಆದ್ರೆ ವಿಮಲಾ ಅಲ್ಲೇ ನಿಂತಿದ್ಲು. ಏನು, ಏನಾರ್ ಹೇಳ್ಬೇಕಾ? ಹೇಳಕ್ಕೇನಿದೆ, ಏನೂ ಇಲ್ಲ. ತನ್ ಮನ್ಸಲ್ಲಿ ಹೇಳ್ಕೊಂಡ್ಲು. ದುರದೃಷ್ಟಶಾಲಿ, ನಾ ಏನೇ ಮಾಡಿದ್ರು ಎಲ್ಲ ನಂಗೆ ಉಲ್ಟಾ ಹೊಡಿಯುತ್ತೆ. ಆದ್ರೆ ಈ ಸಲಿ ಸರಿಯಾಗಿ ಪ್ಲಾನ್ ಮಾಡಿ ಕಮಲಾಗಿಂತ ದೊಡ್ಡ ಜಾಕ್ ಪಾಟ್ನೇ ಹೊಡಿತೀನಿ. ಏನ್ ವಿಷಯ? ಕಂಬಕ್ ಯಾಕೆ ವರ್ಕೊಂಡಿದ್ಯಾ? ಏನೂ ಇಲ್ಲ. ನಿಮಗ್ ಕಾಫಿ ಬೇಕಿತ್ತಾ? ಏನೂ ಬೇಡ ನಂಗೆ. ಸರಿ, ಸಂಜೆಗೆ ಫಂಕ್ಷನ್ ಇದೆ, ನಾ ಹೋಗ್ತಾ ಇದ್ದೀನಿ. ನಾ ಏನ್ ಹೇಳದ್ನೋ ಸರಿಯಾಗಿ ಕೇಳಿಸ್ಕೊಂಡ್ಯೋ ಇಲ್ವೋ? ಏನೂ ಆಗಲ್ಲ, ನಾ ಆರಾಮಾಗೇ ಇದ್ದೀನಿ. ಆ ಕಟ್ರಿನಾ ವೈರಸ್ ನಂಗೆ ಏನ್ ಮಾಡಕ್ಕಾಗತ್ತೆ? ನಾ ಹೋಗ್ತಾ ಇದ್ದೀನಿ. ಸರಿ, ನಿಂಗೇನ್ ಬೇಕೋ ಅದನ್ ಮಾಡು. ಆದ್ರೆ ಅಲ್ಲಿ ಹೋಗಿ ಯಾರಿಗೂ ಕೈ ಕುಲುಕ್ಬೇಡ. ಮತ್ತೆ ನಿನ್ ಮುಖಕ್ಕೆ ಮಾಸ್ಕ್ ಹಾಕೋ. ಯಾರ್ದಾರ್ ಜೊತೆ ಮಾತಾಡ್ಬೇಕಾದ್ರೆ ದೂರ ನಿಂತ್ಕೋ. ಹ್ಞೂ ಸರಿ ಸರಿ. ಇದನ್ನ ಹೇಳ್ತಿದ್ದಂಗೆನೆ ಕೋಣೆಯೊಳಗೋದ್ಲು. ನೀವ್ ಹೇಳಿದ್ದೆಲ್ಲ ಮಾಡೋದಾದ್ರೆ ನಾ ಫಂಕ್ಷನ್ಗೆ ಯಾಕೆ ಹೋಗ್ಬೇಕು? ಮನೆಯಲ್ಲಿದ್ರೆ ಅಷ್ಟೇ ಸಾಕು. ಈ ತರ ಯೋಚನೆ ಮಾಡ್ತಾ ಒಳಗಡೆ ಹೋದ್ಲು. ಮಾರನೇ ದಿನ ಬೆಳಗ್ಗೆ ತನ್ನ ರೂಮಿಂದ ಬರ್ತಿದ್ದಂಗೆನೆ, ಅತ್ತೆ, ನನಗ್ ತುಂಬಾ ಕೆಮ್ಮು ಜ್ವರ ಬಂದಿದೆ ಅನ್ಸುತ್ತೆ. ನೆನ್ನೆ ನೀವು ಫಂಕ್ಷನ್ಗೆ ಹೋಗ್ಬೇಡ ಅಂದ್ರಿ, ಆದ್ರೆ ನಾನ್ ನಿಮ್ ಮಾತೇ ಕೇಳಲಿಲ್ಲ. ನಂಗಿವಾಗ ಕಟ್ರಿನಾ ವೈರಸ್ ಬಂದ್ಬಿಟ್ಟಿದೆ ಅನ್ಸುತ್ತೆ. ಅತ್ತೆ ಮುಂದೆ ಅಳ್ತಾ ಅಳ್ತಾ ಹೇಳಿದ್ಲು. ಹೆದ್ರುಕೋಬೇಡ. ಬರೀ ಕೆಮ್ಮು ಜ್ವರ ಬಂದಿರೋದ್ರಿಂದ ಕಟ್ರಿನಾ ವೈರಸ್ಸೇ ಬಂದಿದೆ ಅಂತ ಹೇಳಕ್ಕಾಗಲ್ಲ. ಸಾಮಾನ್ಯವಾದ ಜ್ವರನೂ 3-4 ದಿನ ಇದ್ದೇ ಇರುತ್ತೆ. ನಾವ್ ಹೆದರ್ಕೊಂಡು ಎಲ್ಲ ಟೆಸ್ಟ್ಗೆ ಅಂತ ಹೋದ್ರೆ ಕಷ್ಟ ಆಗುತ್ತೆ. ಈಗ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಕೇವಲ 1 ಲಕ್ಷ ಮಾತ್ರ ಟೆಸ್ಟ್ ಮಾಡೋ ಕೆಪಾಸಿಟಿ ಇದೆ. ಇನ್ನೂ ಹೆಚ್ಚು ಅಂದ್ರೆ ಬರೀ 15 ಲಕ್ಷ ತನಕ ಟೆಸ್ಟ್ ಮಾಡಬಹುದು ಅಷ್ಟೇ. ಇಂಥ ಸಮಯದಲ್ಲಿ 130 ಕೋಟಿ ಜನದಲ್ಲಿ ಕೆಮ್ಮು ಇರೋಂಥ ಪ್ರತಿಯೊಬ್ಬನು ಟೆಸ್ಟ್ಗೆ ಅಂತ ಹೋದ್ರೆ ಅದಕ್ಕಿಂತ ಕಷ್ಟದ್ದು ಅಂತ ಇನ್ಯಾವುದೂ ಇರಕ್ ಸಾಧ್ಯ ಇಲ್ಲ. ಅದಕ್ಕೆ ನೀನು ಹೆದರ್ಕೋಬೇಡ. ಅದು ಕಟ್ರಿನಾ ವೈರಸ್ಸೋ ಸಾಮಾನ್ಯವಾದ ಜ್ವರನೋ ನಿನಗೆ ಗೊತ್ತಾಗುತ್ತೆ. ವಿಮ್ಲಾ ಗಪ್ ಚುಪ್ಪಾಗಿ ಕೇಳ್ತಿದ್ಲು. ಹೇಗ್ ಗೊತ್ತಾಗುತ್ತೆ ಅತ್ತೆ? ಮೊದಲನೇ ದಿನ ಮತ್ತೆ 3ನೇ ದಿನದಲ್ಲಿ ಏನಾರು ವ್ಯತ್ಯಾಸ ಇದೆಯಾ? 3ನೇ ದಿನದಿಂದ 6ನೇ ದಿನದ ಮಧ್ಯದಲ್ಲೂ ಏನಾರು ವ್ಯತ್ಯಾಸ ಇರುತ್ತೆ. ಸುಸ್ತು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ಯಾ ಅಥವಾ ಕಡಿಮೆ ಆಗ್ತಿದ್ಯಾ? ಪರಿಸ್ಥಿತಿ ತುಂಬಾ ಕೆಟ್ಟದಾದ್ರೆ ಆಗ ಟೆಸ್ಟ್ಗೆ ಹೋಗೋಣ. ಹೆದರ್ಕೋಬೇಡ. ನನಗೆ ತುಂಬಾ ಹೆದರಿಕೆ ಆಗ್ತಿದೆ ಅತ್ತೆ. ಮತ್ತೆ ಅಳೋದಕ್ ಶುರು ಮಾಡಿದ್ಲು. ಹೆದರ್ಕೋಬೇಡ. ನೀನು ಹುಷಾರಾಗ್ಲಿಲ್ಲ ಅಂದ್ರೆ ನನ್ನ ಹತ್ರ ಒಂದು ಮ್ಯಾಜಿಕಲ್ ಟ್ರೀಟ್ಮೆಂಟ್ ಇದೆ. ಸರಿ. ಹೀಗೆ ಹೇಳ್ತಿದ್ದಂಗೆನೆ ಒಳಗಡೆ ಹೋದ್ಲು. ಮತ್ತೆ ವಿಮಲಾಗೆ ನಾರ್ಮಲ್ ಫೀವರ್ ಇತ್ತು. 3 ದಿನದಲ್ಲಿ ಕಡಿಮೆ ಆಗೋಯ್ತು. ಮತ್ತೆ ಮಾರನೇ ದಿನ ಹೊರಗಡೆ ಬರ್ತಿದ್ದಂಗೆನೆ, ನಾ ಹೇಳಿದ್ದೆ ಅಲ್ವಾ? ಹೌದು ಅತ್ತೆ, ನೀವ್ ಹೇಳಿದ್ರಿ ನಿಮ್ ಹತ್ರ ಏನೋ ಮ್ಯಾಜಿಕಲ್ ಟ್ರೀಟ್ಮೆಂಟ್ ಇದೆ ಅಂತ. ಆ ಟ್ರೀಟ್ಮೆಂಟ್ ಏನು? ಆ ಕಟ್ರಿನಾ ವೈರಸ್ ಇಂದ ಕಾಪಾಡ್ಕೊಳಕ್ಕೆ ಮುಂಚೆನೆ ಟ್ರೀಟ್ಮೆಂಟ್ ತಗೊಂಡ್ಬಿಡ್ತೀನಿ. ಸರಿ, ಹಾಗಾರ್ ಹೇಳ್ತೀನಿ ಕೇಳು. ಈ ಕಟ್ರಿನಾ ವೈರಸ್ ಇಂದ ಕಾಪಾಡ್ಕೊಳಕ್ಕೆ ಒಂದೇ ಟ್ರೀಟ್ಮೆಂಟ್ ಇರೋದು. ಅದು ಏನಂದ್ರೆ ಮನೆಯಿಂದ ಆಚೆ ಹೋಗದೆ ಇರೋದು, ಕೈಗಳನ್ನ ಶುಚಿಯಾಗಿಟ್ಕೊಂಡಿರೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಕೆಮ್ಮು ಸೀನು ಬಂದಾಗ ಕರ್ಚೀಫ್ನ ಉಪಯೋಗಿಸೋದು. ಇದೇನೇ ಮ್ಯಾಜಿಕಲ್ ಟ್ರೀಟ್ಮೆಂಟ್. ಈ ತರ ಅತ್ತೆ ಹೇಳಿದ್ಲು. ಮತ್ತೆ ವಿಮಲಾ ಇದನ್ನೆಲ್ಲ ಕೇಳಿಸ್ಕೊಂಡು ಹೇಳಿದ್ಲು.
ಆಯ್ತು ಅತ್ತೆ, ಇನ್ಮೇಲೆ ನೀವ್ ಹೆಂಗ್ ಹೇಳ್ತೀರೋ ಹಾಗೆ ಕೇಳ್ತೀನಿ. ಅವತ್ನಿಂದ ಅತ್ತೆ ಹೇಳ್ದಂಗೆನೆ ಕಟ್ರಿನಾ ವೈರಸ್ನಿಂದ ಬಚಾವಾಗೋದಕ್ಕೆ ನಾವಿವೆಲ್ಲ ಪಾಲನೆ ಮಾಡ್ಲೇಬೇಕಾಗತ್ತೆ. ದಾದಾ ಟಿವಿ ಈ ತರಹದ ಮನರಂಜನೆ ಮತ್ತು ಜ್ಞಾನಾಧಾರಿತ ಕಥೆಗಳೊಂದಿಗೆ ನಾವು ಮತ್ತೆ ಸಿಗೋಣ.